ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ವಲ್ಪ ಪ್ರಿಪೋನ್ ಆಗಿದ್ರಿಂದ 1 ಗಂಟೆ ಅದನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಿಕೊಂಡು ಇವತ್ತು ಬೇರೆ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ಕರೆಯೋದು ಅಂತೇಳಿ ಯೋಚನೆ ಮಾಡಿದ್ದು. ಅದಕ್ಕೆ ವಿಷಾದಿಸ್ತೇವೆ. 24ನೇ ತಾರೀಕು ಕೆಬಿ ತುಮಕೂರು ಜಿಲ್ಲೆ ಲೋಕಸಭಾ ಕ್ಷೇತ್ರದ ಕೆಬಿ ಕ್ರಾಸ್ನಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಸಮಾವೇಶಕ್ಕೆ ನಮ್ಮ ರಾಷ್ಟ್ರೀಯ ಮುಖಂಡರಾದಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ.ಎಸ್. ಯಡಿಯೂರಪ್ಪನವರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. 24ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಕೆಬಿ ಕ್ರಾಸ್ನಲ್ಲಿ ಅದನ್ನು ಏರ್ಪಾಡು ಮಾಡಿದ್ದಾರೆ. ಇಡೀ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಗಳ ಬಂಧುಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಬರಬೇಕು ಅಂತ ಹೇಳಿ ಈ ಮೂಲಕ ಆಹ್ವಾನವನ್ನು ಕೊಡ್ತಾರೆ. ಚುನಾವಣೆ, ಲೋಕಸಭಾ ಚುನಾವಣೆ ಕೇವಲ 7 ದಿನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಪ್ರವಾಸಗಳನ್ನು ಮುಗಿಸಿ ಈಗ ಕೊನೆಯದಾಗಿ 24ನೇ ತಾರೀಕು ಹಿಂದುಳಿದ ವರ್ಗ ಸಮಾವೇಶ ಮಾಡೋದರ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿ ಎಲ್ಲ ಮತದಾರರಲ್ಲಿ ಇವತ್ತು ಮನೆ ಮನೆ ಸಂಪರ್ಕ ಮಾಡಿ ನಮ್ಮ ಕಾರ್ಯಕರ್ತರು ಮತವನ್ನು ಕೇಳ್ತಿದ್ದಾರೆ. ಬರುವ 21ನೇ ತಾರೀಕು ನಾಡಿದ್ದು ಮಹಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬ ಕಾರ್ಯಕರ್ತ, ಬೂತ್ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಮಟ್ಟದ ಕಾರ್ಯಕರ್ತರವರೆಗೂ ಅವತ್ತು ಪ್ರತಿ ಮನೆ ಮನೆ ಸಂಪರ್ಕವನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಅದೇ ಕೆಲಸ ಮಾಡಬೇಕು, ಬೇರೆ ಯಾವುದೇ ಸಭೆಗಳು ಮಾಡೋಗಿಲ್ಲ ಅಂತಕ್ಕಂಥದ್ದು ಯೋಚನೆ ಆಗಿದೆ. ಆ ನಿಟ್ಟಿನಲ್ಲಿ 21ನೇ ತಾರೀಕು ಪೂರ್ತಿ ಮನೆ ಮನೆ ಸಂಪರ್ಕ ಮಹಾ ಅಭಿಯಾನ ನಡೆಯುತ್ತೆ. ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯೋಜನೆಗಳು ಒಳಗಂಥ ಹ್ಯಾಂಡ್ ಬಿಲ್ಸನ್ನು ಮನೆ ಮನೆಗೆ ತಲುಪಿಸಿ ಆ ಯೋಜನೆಗಳು ಮತ್ತು ಫಲಾನುಭವಿಗಳನ್ನ ಭೇಟಿ ಮಾಡಿ ಅವರು ಅದು ಆ ಮುಖಾಂತರ ಮತವನ್ನು ಒಂದು ಕೇಳುವಂಥ ಒಂದು ಕೆಲಸವನ್ನು ಇವತ್ತು 21ನೇ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾರೆ. ಈಗ ನಮ್ಮ ಪ್ರಕೋಷ್ಠದ ರಾಜ್ಯ ಸಂಯೋಜಕರಾದಂಥ ದತ್ತಾತ್ರೇಯ ಅವರು ಮಾತಾಡ್ತಾರೆ. ತುಮಕೂರಿನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಇರೋದು ತಮಗೆಲ್ಲ ಗೊತ್ತಿದೆ. ಯತ್ರ ನಾರ್ಯಸ್ತು ಪೂಜತೆ ರಮಂತೆ ತತ್ರ ದೇವತಾ ಅಂತಂದ್ಬಿಟ್ಟು, ಎಲ್ಲಿ ನಾರಿಯರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು, ಅಲ್ಲಿ ಸರ್ವಸ್ವವು ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಹಿಂದೂ ಸಂಸ್ಕೃತಿಯ ಪದ್ಧತಿಯಲ್ಲಿದೆ. ಹಾಗಾಗಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ಳೋದು, ಗೌರವದ ಭಾವನೆಯಲ್ಲಿ ಅವರು ಕಾಣೋದನ್ನು ನಮ್ಮ ಸಮಾಜದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಕಳೆದ 11 ತಿಂಗಳಿಂದ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ. ಇದೊಂದು ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಮಹಿಳೆಯರಿಗೆ ಸುರಕ್ಷತೆ ಕೂಡ ಇಲ್ಲ. ತಾಜಾ ನಿನ್ನೆ ಹುಬ್ಬಳ್ಳಿಯಲ್ಲಿ ಕಾಲೇಜಿನಲ್ಲಿ ನಡೆದಂಥ ಘಟನೆ ತಮಗೆಲ್ಲ ಗೊತ್ತಿದೆ. ಆ ಹಿರೇಮಠ ಅನ್ನೋ ಹುಡುಗಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಬಂದು ಸುಮಾರು 4 ಬಾರಿ ಚಾಕುವನ್ನು ಹಿರಿದು 9 ಬಾರಿ ಚಾಕುವನ್ನು ಹಿರಿದು ಮರ್ಡರ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನೀಯ ಘಟನೆ. ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಮೊನ್ನೆ ಅತ್ಯಾಚಾರಗಳು, ರಸ್ತೆಯಲ್ಲಿ ಅತ್ಯಾಚಾರ ಮಾಡಿ ಹತ್ಯೆಯನ್ನು ಮಾಡಿ ಸಾಯಿಸಿದ್ದು ಕೂಡ ನಾವು ನೋಡಿದ್ದೀವಿ. ಈ ಸರ್ಕಾರ ಬಂದ ಮೊದಲನೇ ದಿನವೇ ವಿಧಾನಸಭೆ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಸಮೀಪದ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗೆ ಕಾಗವಾಡದಲ್ಲಿ ಒಂದು ಜಮೀನಿನ ಸಂಬಂಧಪಟ್ಟಂತೆ ಹೆಣ್ಣಿನ ಮೇಲೆ ಹತ್ಯೆ ಆಗಿದ್ದು ಕೂಡ ನಾವು ನೋಡಿದ್ದೀವಿ. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಆಗಿದ್ದರೂ ಕೂಡ ಆ ಸ್ಟೇಟ್ಮೆಂಟ್ ತಗೊಳ್ಳೋಕ್ಕೆ ಪೋಸ್ಟ್ಪೋನ್ ಮಾಡಿದ್ದು, FIR ಹಾಕಕ್ಕೆ ಲೇಟ್ ಮಾಡಿದ್ದು, ಇದೆಲ್ಲವೂ ಕೂಡ ಇದೊಂದು ಮಹಿಳೆಯರಿಗೆ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತೇನೆ.
ಮಹಿಳೆಯರಿಗೆ ಗೃಹ ಶಕ್ತಿ ಕೊಟ್ಟಿರುವುದು, ಗೃಹವಂದನ ಮಾಡಿರ್ಬೋದು. ಆದರೆ ಮಹಿಳೆಯರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡದಲೇ ಇರತಕ್ಕಂಥ ಒಂದು ಕೆಟ್ಟ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. 2021ರಲ್ಲಿ ಒಟ್ಟು 598 ಅತ್ಯಾಚಾರಗಳಾಗಿದೆ, 67 ಮಾನವ ಕಳ್ಳ ಸಾಗಾಣಿಕೆ ಆಗಿದೆ, 1482 ಕೊಲೆ ಆಗಿದೆ, 1,50,81 ಪ್ರಕರಣಗಳು ಇತ್ತು. ಆದರೆ ಕಳೆದ ವರ್ಷ ಅದು 1,80,742 ಪ್ರಕರಣಗಳು ಆಗಿದೆ. ನಮಗೆಲ್ಲ ಗೊತ್ತಿದೆ, ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರಕ್ಕೆ ಬಂದ ಹೊಸರಲ್ಲೇ ಹೆಣ್ಣು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳು ಇವತ್ತು ಸರ್ಕಾರಿ ಕೆಲಸ ಪಡಿಬೇಕು ಅಂದರೆ ಮಂಚವನ್ನು ಹತ್ತುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನ ಹೇಳಿದ್ದು ನಾವು ನೋಡಿದ್ದೇವೆ. ಹಾಗೆ ಶಾಮನೂರು ಶಿವಶಂಕರಪ್ಪನವರು ಅವರು ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿ, ಹೆಣ್ಣು ಮಕ್ಕಳು ಕೇವಲ ಅಡುಗೆ ಮನೆ ಕೆಲಸ ಮಾಡೋಕ್ಕೆ ಲಾಯಕ್ಕೆ ಹೊರತು ರಾಜಕೀಯಕ್ಕಲ್ಲ ಅನ್ನೋದು ಹೇಳೋದ್ರ ಮೂಲಕ ಹೆಣ್ಣು ಮಕ್ಕಳಿಗೆ ಅಗೌರವ ಕೊಡುವಂಥದ್ದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅತ್ಯಂತ ಖೇದದಿಂದ ಹೇಳಕ್ಕೆ ಬಯಸ್ತೇನೆ. ಆದರೆ ಬಹಳ ಇನ್ನೊಂದು ಕಡೆಗೆ, ಒಂದು ಕಡೆ ಎಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತಾ ಇಲ್ಲ, ಮಹಿಳೆಯರಿಗೆ ಕೇವಲ ಓಟಿನ ಆಸೆಗೋಸ್ಕರ ಅವ್ರನ್ನು ಉಪಯೋಗಿಸ್ಕೊಂಡು ಆನಂತರ ಮಹಿಳೆಯರಿಗೆ ಸರವಾಗಿ ಗೌರವ ಕೊಡದಲ್ಲೇ ಇರ್ತಕ್ಕಂಥದ್ದನ್ನ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಸ್ನೇಹಿತರೆ, ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಬಂದನಾಗಿಂದನೂ ಕೂಡ ಕೇವಲ ಮಹಿಳೆಯರನ್ನ ಓಟಿಗೋಸ್ಕರ ನಾವು ಉಪಯೋಗಿಸ್ಕೊಂಡಿಲ್ಲ. ಇಷ್ಟು ದಿವಸ ಇದ್ದಂಥ ಸರ್ಕಾರಗಳೆಲ್ಲ ವುಮನ್ ಎಂಪವರ್ಮೆಂಟ್ ಅಂತ ಬರೇ ಬಾಯಲ್ಲಿ ಮಾತಾಡ್ತಾ ಇದ್ರು, ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ರು. ಆದರೆ ಮಹಿಳಾ ಸಬಲೀಕರಣಕ್ಕೆ ಬೇಕಾದಂಥ ಪೂರಕವಾಗಿರ್ತಕ್ಕಂಥ ಯಾವುದೇ ತೀರ್ಮಾನಗಳು ಕಳೆದ ಸರ್ಕಾರಗಳು ಮಾಡಿಲ್ಲ. ಆದರೆ ನರೇಂದ್ರ ಮೋದಿಯ ಸರ್ಕಾರ ಬಂದ ಮೇಲೆ ವುಮನ್ ಲೆಡ್ ಗವರ್ನಮೆಂಟ್, ಮಹಿಳಾ ಸಬಲೀಕರಣ ಅಲ್ಲ, ಮಹಿಳೆಯರು ನಮ್ಮ ಆಡಳಿತದಲ್ಲಿ ಇರಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನಿರ್ಮಲಾ ಸೀತಾರಾಮನ್ ಅಂತವ್ರ ಕೈಲಿ ಆರ್ಥಿಕ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನಾಗಿ ಒಬ್ಬ ಮಹಿಳೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗೆ ಮಹಿಳೆಯರಿಗೆ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ಮಹಿಳಾ ವುಮನ್ ಲೆಡ್ ಗವರ್ನಮೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾರಿ ಶಕ್ತಿ ಅಭಿವಂದನಾ ಕಾರ್ಯಕ್ರಮ ಯೋಜನೆ ಅಧಿನಿಯಮವನ್ನು ಜಾರಿಗೆ ತಂದರು. ಇದರ ಪರಿಣಾಮವಾಗಿ 33% ಮಹಿಳೆಯರು ಇವತ್ತು ವಿಧಾನಸಭೆ ಲೋಕಸಭೆಯಲ್ಲಿ ಮುಂದೆ ನಿಲ್ಲುವಂಥ ಅವಕಾಶಗಳು. ಈಗಾಗಲೇ ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯಲ್ಲೂ ಕೂಡ 50% ರಿಸರ್ವೇಷನ್ ಮಾಡುವಂಥ ದೊಡ್ಡ ಕ್ರಾಂತಿಕಾರಕ ಒಂದು ಯೋಜನೆಯನ್ನು ಮಾಡೋದ್ರ ಮೂಲಕ ಕೇವಲ ಬಾಯಲ್ಲಿ ಮಹಿಳೆಯರ ಸಬಲೀಕರಣ ಅಂತೇಳಿಲ್ಲ, ಬದಲಾಗಿ ಪ್ರಾಕ್ಟಿಕಲ್ ಆಗಿ ಹೆಣ್ಣು ಮಕ್ಕಳು ಆಡಳಿತ ವ್ಯವಸ್ಥೆಯ ಭಾಗ ಆಗಬೇಕು ಅನ್ನೋ ಐತಿಹಾಸಿಕ ಕ್ರಮ ತೆಗೆದುಕೊಂಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ. ಇದೇ ರೀತಿ ಮಹಿಳೆಯರ ಆರ್ಥಿಕ ಸುರಕ್ಷತೆ ಮತ್ತು ಆರ್ಥಿಕ ಸದೃಢತೆ ಮಾಡೋಕ್ಕೂ ಕೂಡ ನಮ್ಮ ಸರ್ಕಾರ ಬಹಳಷ್ಟು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೇನೆ. ನಿಮಗೆಲ್ಲ ಗೊತ್ತಿದೆ, ಉಜ್ವಲ ಯೋಜನೆಯಲ್ಲಿ ಸುಮಾರು 37.50 ಲಕ್ಷ ಹೆಣ್ಣು ಮಕ್ಕಳಿಗೆ ಇವತ್ತು ಕರ್ನಾಟಕದಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಕ್ರಮ. ಮುದ್ರಾ ಯೋಜನೆಯಲ್ಲಿ ಸುಮಾರು 4.14 ಕೋಟಿ ದುಡ್ಡನ್ನ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಆವಾಸ್ ಯೋಜನೆ, ಮನೆ ಕಟ್ಕೊಡುವಂಥ ಯೋಜನೆಯಲ್ಲಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳಿಗೆ ಹೆಸರಿನಲ್ಲೇ ಮನೆ ಅಲಾಟ್ ಮಾಡಬೇಕು, ಗಂಡು ಮಕ್ಕಳ ಹೆಸರು ಕೊಟ್ಟ ತಕ್ಷಣ ಅದನ್ನು ದೀಡಿಡ್ಬೋದು, ಮನೆಯವ್ರಿಗೆ ಗೊತ್ತಾಗದೆ ಮಾರಾಟ ಮಾಡ್ಬೋದು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಆವಾಸ್ ಯೋಜನೆಯ ಎಲ್ಲ ಮನೆಗಳನ್ನು ಕೂಡ ಮಹಿಳೆ ಹೆಸರಿನಲ್ಲೇ ಅಲಾಟ್ ಮಾಡೋದ್ರ ಮೂಲಕ ಮಹಿಳೆಗೆ ಶಕ್ತಿ ಕೊಡುವಂಥದ್ದು ನಾವು ನೋಡಿದ್ದೀವಿ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ನಾವೆಲ್ಲವೂ ಕೂಡ ನೋಡ್ತೀವಿ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಏನು ವ್ಯತ್ಯಾಸ ಅಂತ ಎಲ್ಲ ಕೇಳ್ತಾರೆ. ಬೇರೆ ಕಡೆಗೆ ಆಡಿ ಇಟ್ಟಂಥ ಸಂದರ್ಭದಲ್ಲಿ ಕೇವಲ 4.5% ಇಂಟ್ರೆಸ್ಟ್ ಬರುವಂಥ ಕಡೆಗೆ ಸರ್ಕಾರ 8.5% 8.59% ಇಂಟ್ರೆಸ್ಟ್ನ ಕೊಡೋದ್ರ ಮೂಲಕ ಮಹಿಳೆಯರ ಹೆಸರಿನಲ್ಲಿ ಹಣವನ್ನು ಇಟ್ಟರೆ ಬಡ್ಡಿ ಜಾಸ್ತಿ ಬರುತ್ತೆ ಅನ್ನೋ ಭಾವನೆಯನ್ನು ಮನೆಯಲ್ಲಿ ಮಾಡಿದಾಗ
ಆಟೋಮೆಟಿಕ್ ಆಗಿ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಹಣ ಸಂಗ್ರಹ ಆಗುತ್ತೆ, ಡಿಪಾಸಿಟ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಸಹಿ ಪೋಷಣ್ ದೇಶ್ ರೋಷನ್ ಅಂತ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಪೋಷಕ ಅಂಶದ ಆಹಾರವನ್ನು ಕೊಡುವಂಥದ್ದು, ಅವರಿಗೆ ಪ್ರತಿ ತಿಂಗಳು 5,000 ದುಡ್ಡು ಕೊಡುವಂಥ ಒಂದು ದೊಡ್ಡ ಐತಿಹಾಸಿಕ ಕ್ರಮವನ್ನು ಮಾಡಿದೆ. ಹಾಗೆ ಆಯುಷ್ಮಾನ್ ಭಾರತದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅವಕಾಶ ಆಗಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ಇವತ್ತು ಮಹಿಳೆಯರ ಪಾಲುಗಾರಿಕೆ ಜಾಸ್ತಿ ಆಗಿದೆ. ಹಾಗೆ ವಿಶೇಷವಾಗಿ PM ಜನ್ಧನ್ ಯೋಜನೆ 0% ಅಕೌಂಟ್ ಬಂದ ಮೇಲೆ ಸಾಧಾರಣವಾಗಿ ಸುಮಾರು 70% ಹೆಣ್ಣು ಮಕ್ಕಳು ಅಕೌಂಟ್ ಇರಲಿಲ್ಲ. ಅದು ಹೇಳ್ತೀನಿ ಸರ್, ಆಮೇಲೆ ಮುಂದೆ ಹೇಳ್ತೀನಿ. ನಾನು ಒಂಚೂರು ಹೇಳಕ್ಕೆ ಅವಕಾಶ ಕೊಡಿ, ಆಮೇಲೆ ಹೇಳ್ತೀನಿ. ಒಂದು ನಿಮಿಷ, ಇದು ಮುಗಿಸ್ಬಿಡ್ತೀನಿ. ನೋಡಿ, ಸ್ಟ್ಯಾಂಡ್ ಅಪ್ ಯೋಜನೆಯಲ್ಲಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಸ್ಟಾರ್ಟ್ಅಪ್ ಯೋಜನೆಯಲ್ಲಿ 47% ಹೆಣ್ಮಕ್ಳು ಕೊಟ್ಟಿದ್ದಾರೆ, ಎಲ್ಲ ಗೊತ್ತಿದೆ. ಸೊ ಹೀಗಾಗಿ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಹೆಣ್ಣು ಮಕ್ಕಳ ಪರವಾಗಿದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ಇದು ಮಹಿಳೆಯರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ, ಹಣ ಸಹಾಯ, ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳಾ ಸಬಲೀಕರಣಕ್ಕೆ ಬದ್ಧವಾಗಿದೆ. ರಾಜ್ಯ ಸರ್ಕಾರ ಮಹಿಳೆಯರನ್ನ ಅತ್ಯಂತ ತುಚ್ಛವಾಗಿ ಕಾಣುತ್ತೆ ಅಂತೇಳಿ ಅತ್ಯಂತ ಖೇದದಿಂದ ಹೇಳಕ್ಕೆ ಬಯಸ್ತೇನೆ ಸರ್. ಅದಕ್ಕೆ ಅವ್ರು ಸಮಂಜಸ ಮಾಡ್ಬಿಡಿ ಯಾರಾಗ್ಲಿ. ಅದೇ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೇಳ್ಬಿಟ್ಟು ಅದನ್ನ ಬಿಜೆಪಿನಲ್ಲಿ ಮಹಿಳೆಯರಿಗೆ ಶೋಷಣೆಗಳು ಆಗಿರ್ಲಿಲ್ವಾ? ನಿಮ್ಮ ಆಡಳಿತದಲ್ಲಿ ನಿಮ್ಮ ಮಂತ್ರಿಗಳು ಆಗಿದ್ದಾರೆ. ಆಗಿದೆಯಲ್ಲ, ತೀರ್ಮಾನ ಹೋಗಿದ್ದಾರೆ, ಮಾಡಿದ್ದಾರೆ. ಆದ್ರೂ ಕೂಡ ಎಷ್ಟೇ ಸಮಸ್ಯೆ ಆದರೂ ಅದನ್ನ ತಿದ್ದುಪಡಿ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಕ್ರಮ ಮತ್ತೆ ಮಹಿಳೆಯರಿಗೆ ಪ್ರಾಶಸ್ತ್ಯ ಕೊಡುವಂತ ಶಾಶ್ವತವಾಗಿದ್ದ ಕ್ರಮ ಭಾರತೀಯ ಜನತಾ ಪಾರ್ಟಿ ತಗೊಳ್ತಾ ಇದೆ. ನೋಡಿ, ಒಂದೇಳ ನಿಮ್ಗೆ, ನಾವು ಎಲ್ಲಿ ಮಹಿಳೆಯರು ಸಬಲರಿದಾರೋ ಅಲ್ಲಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ನವ್ರಂಗೆ ನಾನ್ ನಿಲ್ಲಕ್ಕಾಗಲ್ಲ ಅಂತ ನನ್ನ ಮಗಳು ನಾನ್ ದುಡ್ಡು ಕೊಡ್ಬೇಕು ಅಂತ ತನ್ನ ಹೆಂಡತಿ ಆತರ ಮಾಡಿಲ್ಲ ನಾವು. ಐವತ್ತು ವರ್ಷದಿಂದ ಮಾಡಕ್ಕಾಗ್ತಿ ನಾವು ಮಾಡಿದೀವಲ್ಲ, 60 ವರ್ಷದಿಂದ ಮಾಡಕ್ಕಾಗ್ತಿ ನಾವು ಮಾಡಿದೀವಲ್ಲ. ಒಬ್ರು ಕೇಳಿದ್ರೆ ಉತ್ತರ ಹೇಳ್ಬೋದು. ಅಲ್ಲ, ಇಡೀ ಇಂಡಿಯಾದ ಗಮನಿಸಿದಾಗ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಲೋಕಸಭೆ ನಿಮಗೆ ಗೊತ್ತಿದೆ, ಲೋಕಸಭಾ ಚುನಾವಣೆ ನಿರ್ವಹಣೆ ಕಷ್ಟ. ಸ್ಥಳೀಯ ಸಂಸ್ಥೆಗಳಲ್ಲಿ ಸುಲಭ, ಅಲ್ಲಿಗೆ 50% ಮಾಡ್ಬಿಟ್ಟಿದೀವಿ. ನಾವಾಗಲೇ ಜಾರಿಗೆ ತಂದಿದ್ದೀವಿ. ಬೇರೆ ರಾಜ್ಯದಲ್ಲಿ ಎಲ್ಲ ಕಡೆ ಒಂದ್ ಕಾಲದಲ್ಲಿ ಒಬ್ರು ಇರಲಿಲ್ಲ, ಒಂದ್ ಕಾಲದಲ್ಲಿ ಒಬ್ಬ ಮಹಿಳಾ ಲೋಕಸಭಾ ಸದಸ್ಯ ಇರಲಿಲ್ಲ. ನಾವೇ ಮೊದಲನೇದಾಗಿ 2-3 ಜನ ಕೊಟ್ಟಿರೋದು ಅವಕಾಶ. ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನೀವೇ ಗೊತ್ತಿದೆ, ಕಾಂಗ್ರೆಸ್ನಲ್ಲಿ ಎಲ್ಲ ಇನ್ನು ಜಾರಕಿಹೊಳಿ ಮಗಳು ಪಾಪ ಬಟ್ ಕಾನೂನುಬದ್ಧವಾಗಿ ಅವಕಾಶ ಮಾಡಿಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅಂತ ಬಹಳ ಕಡಾಖಂಡಿತವಾಗಿ ನಾನು ಹೇಳಕ್ ಬಯಸ್ತೇನೆ.
ಮಾತ್ರ ಹೇಳ್ತೀನಿ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.